ಇನ್ನು ಜಾರ್ಖಂಡ್ನ ಸರ್ಕಾರ ರಚನೆ ಕಸರತ್ತಿಗೆ ಸದ್ಯ ಬ್ರೇಕ್ ಬಿದ್ದಿದೆ. ಈಗ ವಿಶ್ವಾಸಮತ ಸಾಬೀತಿನ ಸರ್ಕಸ್ ಶುರುವಾಗಿದೆ. ಅತ್ತ ದೆಹಲಿಯಲ್ಲಿ ಆಪ್ ಮತ್ತು ಬಿಜೆಪಿಯ ನಡುವೆ ಭಾರೀ ಯುದ್ಧವೇ ನಡೀತಾ ಇದೆ. ಇನ್ನೊಂದು ಕಡೆ ಪಶ್ಚಿಮ ಬಂಗಾಳದಲ್ಲಿ ರಾಹುಲ್ ಗಾಂಧಿ ವಿರುದ್ಧ ಮಮತಾ ಬ್ಯಾನರ್ಜಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. मैं चंपई सोरेन ईश्वर की शपथ लेता हूं कि मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूंगा। ಸರ್ಕಾರ ರಚನೆ ಆಯಿತು. ಈಗ ವಿಶ್ವಾಸಮತ ಗೆಲ್ಲುವ ಚಾಲೆಂಜ್. ಆಪರೇಷನ್ ಕಮಲ ಭೀತಿ, ಹೈದರಾಬಾದ್ಗೆ ಜೆಎಂಎಂ ಶಾಸಕರು ಶಿಫ್ಟ್. ಕಗ್ಗಂಟಾಗಿದ್ದ ಜಾರ್ಖಂಡ್ ಸರ್ಕಾರ ರಚನೆ ಕಸರತ್ತು ಬಗೆಹರಿದಿದೆ. ಹೇಮಂತ್ ಸೊರೇನ್ ಜೈಲು ಪಾಲಾದ್ಮೇಲೆ ಚಂಪೈ ಸೊರೇನ್ಗೆ ಸಿಎಂ ಸ್ಥಾನ ಒಲಿದು ಬಂದಿದ್ದು, ಇಂದು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಚಂಪೈ ಜೊತೆ ಕಾಂಗ್ರೆಸ್ನ ಆಲ್ಮೀರ್ಗೆ ಮತ್ತು ಆರ್ಜೆಡಿಯ ಸತ್ಯಾನಂದ್ ಕ್ಯಾಬಿನೆಟ್ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಸರ್ಕಾರ ರಚನೆ ಆದ ಮೇಲೆ ಚಂಪೈ ಸೊರೇನ್ಗೆ ವಿಶ್ವಾಸಮತ ಯಾಚನೆ ಮಾಡುವಂತೆ ರಾಜ್ಯಪಾಲ ರಾಧಾಕೃಷ್ಣನ್ 10 ದಿನಗಳ ಗಡುವು ಕೊಟ್ಟಿದ್ದಾರೆ. ಅಂದ್ರೆ 10 ದಿನಗಳವರೆಗೆ ಕಾಯದೆ ಫೆಬ್ರವರಿ 5ರಂದೇ ತಮಗಿರುವ ಬಹುಮತ ಸಾಬೀತುಪಡಿಸಲು ಸಿಎಂ ಚಂಪೈ ನಿರ್ಧರಿಸಿದ್ದಾರೆ. ಎಂಬತ್ತೊಂದು ಶಾಸಕರ ಬಲದ ಜಾರ್ಖಂಡ್ ವಿಧಾನಸಭೆಯಲ್ಲಿ ಜೆಎಂಎಂಗೆ ಮಿತ್ರ ಪಕ್ಷಗಳಾದ ಕಾಂಗ್ರೆಸ್ ಹಾಗೂ ಆರ್ಜೆಡಿ ಸೇರಿ 43 ಶಾಸಕರ ಬೆಂಬಲವಿದೆ. ಆದರೆ ಬಿಜೆಪಿ ಮತ್ತೆ ಜಾರ್ಖಂಡ್ನಲ್ಲಿ ಅಧಿಕಾರ ಹಿಡಿಯಲು ಆಪರೇಷನ್ ಕಮಲಕ್ಕೆ ಸ್ಕೆಚ್ ಹಾಕ್ತಿದೆ. ಹೀಗಾಗಿ ಯಾವ ಚಾನ್ಸ್ ಕೂಡ ತೆಗೆದುಕೊಳ್ಳದೆ ಕಾಂಗ್ರೆಸ್ ಅಧಿಕಾರದಲ್ಲಿರುವ ತೆಲಂಗಾಣದ ಹೈದರಾಬಾದ್ಗೆ ಜೆಎಂಎಂ ಶಾಸಕರನ್ನ ಶಿಫ್ಟ್ ಮಾಡಲಾಗಿದೆ. ಈ ನಡುವೆ ರಾಂಚಿ ನ್ಯಾಯಾಲಯ ಮಾಜಿ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರನ್ನ 5 ದಿನಗಳ ಕಾಲ ಇಡಿ ವಶಕ್ಕೆ ನೀಡಿದೆ. ದೆಹಲಿಯಲ್ಲಿ ಬಿಜೆಪಿ ಆಮ್ ಆದ್ಮಿ ಕಾರ್ಯಕರ್ತರ ನಡುವೆ ಸಂಘರ್ಷ. ಅತ್ತ ಜಾರ್ಖಂಡ್ ಮಾಜಿ ಸಿಎಂ ಹೇಮಂತ್ ಇಡಿ ಕಸ್ಟಡಿಯಲ್ಲಿದ್ದಾರೆ. ಇತ್ತ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಇಡಿಗೆ ಸಡ್ಡು ಹೊಡೆದಿದ್ದಾರೆ. ದೆಹಲಿಯಲ್ಲಿ ಅಬಕಾರಿ ನೀತಿ ಹಗರಣ ಆರೋಪ ಪ್ರಕರಣದಲ್ಲಿ 4ನೇ ಬಾರಿಗೆ ವಿಚಾರಣೆಗೆ ಗೈರಾಗಿದ್ದ ಕೇಜ್ರಿವಾಲ್ 5ನೇ ಸಮನ್ಸ್ಗೂ ಕ್ಯಾರೆ ಎಂದಿಲ್ಲ. ಇಡಿ ಸಮನ್ಸ್ಗೆ ಉತ್ತರ ನೀಡಿರೋ ಕೇಜ್ರಿವಾಲ್, ಸಮನ್ಸ್ ಕಾನೂನು ಬಾಹಿರ, ನನ್ನನ್ನ ಬಂಧಿಸುವುದೇ ಮೋದಿ ಬಿಜೆಪಿಯ ಗುರಿ, ಮೋದಿಗೆ ದೆಹಲಿಯ ಆಪ್ ಸರ್ಕಾರವನ್ನ ಉರುಳಿಸುವ ಉದ್ದೇಶ ಅಂತ ಗುಡುಗಿದ್ದಾರೆ. ಈ ಮಧ್ಯೆ ಚಂಡೀಗಢ ಮೇಯರ್ ಚುನಾವಣೆಯಲ್ಲಿ ಬಿಜೆಪಿ ಮೋಸ ಮಾಡಿದೆ ಎಂದು ಆರೋಪಿಸಿ ದೆಹಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. बीजेपी चुनाव गड़बड़ करके जीतती है, बीजेपी चुनाव वोटों की चोरी करती है, ईवीएम में हेराफेरी करती है, वोटर लिस्ट में से नाम कटवा देती है, फर्जी नाम जुड़वा देती है, ऐसे सुनते थे लेकिन कभी सबूत नहीं मिला. ಅರವಿಂದ್ ಕೇಜ್ರಿವಾಲ್ ಸರ್ಕಾರ ಅತ್ಯಂತ ಭ್ರಷ್ಟ ಸರ್ಕಾರ ಎಂದು ಆರೋಪಿಸಿ ಬಿಜೆಪಿ ಕಾರ್ಯಕರ್ತರು ಕೂಡ ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ಭಾರಿ ಹೈಡ್ರಾಮಾ ನಡೀತು. ಇಷ್ಟೇ ಅಲ್ಲ, ಕೇಜ್ರಿವಾಲ್ ಒಬ್ಬ ಕಳ್ಳ ಅಂತ ಘೋಷಣೆ ಕೂಗಿದ್ದಾರೆ. ಆಪ್ ಬಿಜೆಪಿ ಪ್ರತಿಭಟನೆಯಿಂದಾಗಿ ದೆಹಲಿ ಸೆಂಟ್ರಲ್ನಲ್ಲಿ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿತ್ತು. ರಾಹುಲ್ ಗಾಂಧಿ ವಿರುದ್ಧ ಮಮತಾ ಬ್ಯಾನರ್ಜಿ ವಾಗ್ದಾಳಿ. ಇವತ್ತು ರಾಹುಲ್ ಗಾಂಧಿ ವಿರುದ್ಧವೇ ಮಮತಾ ಬ್ಯಾನರ್ಜಿ ಗುಡುಗಿದ್ದಾರೆ. ಇತ್ತೀಚೆಗಷ್ಟೇ ರಾಹುಲ್ ಗಾಂಧಿ ತಮ್ಮ ಜೋಡೋ ಯಾತ್ರೆ ವೇಳೆ ಪಶ್ಚಿಮ ಬಂಗಾಳದ ಬೀಡಿ ಕಾರ್ಮಿಕರ ಜೊತೆ ಮಾತುಕತೆ ನಡೆಸಿದ್ರು. ಇದಕ್ಕೆ ಟಾಂಗ್ ಕೊಟ್ಟಿರುವ ದೀದಿ, ಇಲ್ಲಿವರೆಗೂ ಒಂದು ಟೀ ಅಂಗಡಿ ಮುಖ ನೋಡಿದವರು ಇವತ್ತು ಬೀಡಿ ಕಟ್ಟುವ ಕಾರ್ಮಿಕರ ಜೊತೆ ಫೋಟೋ ಶೂಟ್ ಮಾಡಿಕೊಂಡಿದ್ದಾರೆ. ಇವರೆಲ್ಲ ವಲಸೆ ಹಕ್ಕಿಗಳ ರೀತಿ ಎಂದಿದ್ದಾರೆ. ಅಷ್ಟೇ ಅಲ್ಲ, 300 ಕಡೆ ಸ್ಪರ್ಧೆ ಮಾಡಿದ್ರು ಕಾಂಗ್ರೆಸ್ 40 ಸೀಟ್ ಗೆಲ್ಲೋದು ಡೌಟ್ ಇದೆ. ನಿಮಗೆ ತಾಕತ್ತಿದ್ರೆ ವಾರಾಣಸಿಯಲ್ಲಿ ಬಿಜೆಪಿಯನ್ನ ಸೋಲಿಸಿ, ಉತ್ತರ ಪ್ರದೇಶ, ರಾಜಸ್ಥಾನದಲ್ಲಿ ಗೆದ್ದು ತೋರಿಸಿ ಎಂದು ಖಡಕ್ ಆಗಿ ಹೇಳಿದ್ದಾರೆ. ಹೀಗಾಗಿ ಇಂಡಿಯಾ ಮೈತ್ರಿಕೂಟದಲ್ಲಿ ಎಲ್ಲವೂ ಸರಿಯಿಲ್ವಾ ಅನ್ನೋ ಪ್ರಶ್ನೆ ಎದ್ದಿದೆ. ಬ್ಯೂರೋ ರಿಪೋರ್ಟ್, TV9.